40-50 ಸಾವಿರ ಸಂಬಳ ಇಟ್ಕೊಂಡು ನಾವು 20-30% ಟ್ಯಾಕ್ಸನ್ನು ಕಟ್ತೀವಿ. ಆದರೆ ಈ ಕೋಟ್ಯಾಧಿಪತಿಗಳಿರ್ತಾರಲ್ಲ, ಇವರು ಲಕ್ಷ ಕೋಟಿ ಆಸ್ತಿ ಮಾಡಿಕೊಂಡ್ರು ಕೂಡ ಕಟ್ಟೋ ಟ್ಯಾಕ್ಸ್ ಬಹುತೇಕವಾಗಿ ಝೀರೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ನೈಜ ಘಟನೆಗಳನ್ನು ಹೇಳ್ತೀನಿ. ಎಲಾನ್ ಮಸ್ಕ್, ವಾರನ್ ಬಫೆಟ್, ಜೆಫ್ ಬಿಜೋಸ್ ಇವರು ದಿನದಿಂದ ದಿನಕ್ಕೆ ಶ್ರೀಮಂತರಾಗ್ತಾ ಹೋಗ್ತಾ ಇದ್ರು ಹೇಗೆ ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಶ್ವದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾದಂಥ ಎಲಾನ್ ಮಸ್ಕ್ ಅವರು ತಮ್ಮ ಟೆಸ್ಲಾ ಕಂಪನಿಯಿಂದ ತಗೊಳ್ಳೋ ಸ್ಯಾಲ್ರಿ ಬರೀ $1, ಅಂದರೆ $80. ಹೇಳ್ಕೊಳ್ಳೋವಷ್ಟು ಸ್ಯಾಲ್ರಿ ಅಂತೂ ಅಲ್ಲ, ಯಾವುದೇ ಇನ್ಕಮ್ ಇಲ್ಲ, ಹಾಗಾಗಿ ಯಾವುದೇ ಟ್ಯಾಕ್ಸ್ ಇಲ್ಲ. ಆದರೂ ಕೂಡ ಅವ್ರ ಹತ್ರ ಟ್ವಿಟರನ್ನೇ ಕೊಂಡ್ಕೊಳ್ಳೋಷ್ಟು ದುಡ್ಡಿತ್ತು. ಅದು ಕೂಡ $44 ಬಿಲಿಯನ್, ಅಂದರೆ $3,76,653 ಕೋಟಿಯಷ್ಟು ಹಣ ಅವ್ರ ಹತ್ರ ಇತ್ತು. ಹೇಗೆ? ಇಲ್ಲಿದೆ ಟ್ರಿಕ್. ಅವರು ತಮ್ಮ ಹತ್ರ ಇದ್ದಂಥ ಟೆಸ್ಲಾ ಶೇರ್ಸನ್ನು ಮಾರಿ ಅವರು ಟ್ವಿಟರನ್ನು ಕೊಂಡ್ಕೊಳ್ಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅವ್ರ ಹತ್ರ ಇದ್ದಂಥ ಶೇರ್ಸನ್ನು ಕೊಲ್ಯಾಟ್ರಲ್ ಆಗಿಟ್ಟು, ಅಂದರೆ ಆಧಾರವಾಗಿಟ್ಟು ಅದರ ಮೇಲೆ ಲೋನ್ ತೊಗೊತಾರೆ. ಫಾರ್ ಎಕ್ಸಾಂಪಲ್, ಈಗ ಅವರಿಗೆ 1,000 ಕೋಟಿ ಬೇಕಿತ್ತು ಅಂದ್ಕೊಳ್ಳಿ. ಅವರು ತಮ್ಮ ಹತ್ರ ಇರೋ ಶೇರ್ಸನ್ನು ಬ್ಯಾಂಕಿಗೆ ಕೊಡ್ತಾರೆ. ಬ್ಯಾಂಕ್ನಿಂದ ಅವರು ಲೋನನ್ನು ಪಡ್ಕೊತಾರೆ. ಅಲ್ಲಿಂದ ಬಂದಂಥ ಹಣನ ಅವರು ಉಪಯೋಗಿಸ್ಕೊಂಡು ಲ್ಯಾವಿಶ್ ಆಗಿ ಜೀವನ ನಡೆಸ್ತಾರೆ. ಹಾಗಾದರೆ ಯಾಕೆ ಹಾಗೆ ಮಾಡ್ತಾರೆ ಅವರು? ಯಾಕಂದರೆ ಲೋನ್ ಅಂದರೆ ಅದು ಇನ್ಕಮ್ ಅಲ್ಲ. ಹಾಗೆಯೇ ಲೋನ್ ಮೇಲೆ ಯಾವುದೇ ಥರದ ಟ್ಯಾಕ್ಸ್ ಇಲ್ಲ. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ, ಆ ಲೋನ್ಗೆ ಕಟ್ಟೋ ಇಂಟ್ರೆಸ್ಟನ್ನು ಅವರ ಬಿಸ್ನೆಸ್ನಲ್ಲಿ ಎಕ್ಸ್ಪೆನ್ಸ್ ಆಗಿ ಖರ್ಚು ಅಂತ ತೋರಿಸ್ಕೊಂಡು ಅವರ ಪ್ರಾಫಿಟನ್ನು ಕಡಿಮೆ ಮಾಡ್ಕೊತಾರೆ. ಹಾಗಾಗಿ ಎಲಾನ್ ಮಸ್ಕ್ ಅವರು ಯಾವಾಗ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನು ಅವರ ಕಂಟ್ರೋಲಲ್ಲಿ ಇರುತ್ತೆ. ಅವರಿಗೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಅಂತ ಅನ್ನಿಸಿದಾಗ ತಮ್ಮ ಶೇರ್ಸ್ಗಳನ್ನು ಮಾರಿ ಆವಾಗ ಅದನ್ನು ಕ್ಯಾಪಿಟಲ್ ಗೇನ್ನಲ್ಲಿ ಟ್ಯಾಕ್ಸನ್ನು ಕಟ್ತಾರೆ. ಅದು ಕೂಡ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸ್ಗಿಂತ ಕಡಿಮೆ ಇರುತ್ತೆ. ಹಾಗೆಯೇ ಇನ್ನೊಬ್ಬರು ರಿಚೆಸ್ಟ್ ಮ್ಯಾನ್ ಆನ್ ದ ಅರ್ತ್ ಅನ್ನೋ ಟೈಟಲನ್ನು ತಗೊಂಡಂಥ ವ್ಯಕ್ತಿ, ಅವ್ರು ಬೇರೆ ಯಾರೂ ಅಲ್ಲ, ಅಮೆಜಾನ್ನ ಫೌಂಡರ್ ಜೆಫ್ ಬಿಜೋಸ್. ಹಾಗಿದ್ದರೂ ಕೂಡ ಅವ್ರ ಸ್ಯಾಲ್ರಿ ಎಷ್ಟಿತ್ತು ಗೊತ್ತಾ? $81,840. ಅಂದರೆ ಹೆಚ್ಚು ಕಮ್ಮಿ 7.5 ಲಕ್ಷ ಒಂದು ತಿಂಗಳಿಗೆ. ಯಾವುದೇ ಸ್ಯಾಲ್ರಿ ಆಗಲಿ, ಬೋನಸ್ ಆಗಲಿ ಯಾವುದನ್ನು ಪಡೆದೆ ಅವರು ಅಮೆಜಾನ್ನ ಲಕ್ಷಾಂತರ ಶೇರ್ಸನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ. ಕಂಪನಿ ಬೆಳೀತಿದ್ದಂಗೆ ಅವರ ನೆಟ್ವರ್ತ್ ಕೂಡ ಬೆಳೀತಾ ಹೋಗುತ್ತೆ. ಹಾಗೆಯೇ ಇವರು ಕೂಡ ಆ ಶೇರ್ಸನ್ನು ಯಾವತ್ತೂ ಮಾರಲಿಲ್ಲ. ಯಾವಾಗಾದರೂ ದುಡ್ಡು ಬೇಕಾದಾಗ ಎಲಾನ್ ಮಸ್ಕ್ ಥರನೇ ಇವರು ಕೂಡ ತಮ್ಮ ಶೇರ್ಸನ್ನು ಕೊಲ್ಯಾಟ್ರಲ್ ಆಗಿಟ್ಟು ಸಾಲ ತಗೊಂಡು ಅದನ್ನು ಬಳಸ್ಕೊಳ್ತಾರೆ. ಹಾಗೆ ಇವ್ರ ಬಗ್ಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇವರಿಗೆ ಸೆಕ್ಯೂರಿಟಿ ಕೊಡಲಿಕ್ಕೆ 1.6 ಮಿಲಿಯನ್ನಷ್ಟು ಹಣನ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ. ಅದು ಕೂಡ ಅಮೆಜಾನ್ ಕಡೆಯಿಂದ ಪೇಮೆಂಟ್ ಆಗುತ್ತೆ. ಅಂದರೆ 13,69,00,000 ಹಣ ಒಂದು ವರ್ಷಕ್ಕೆ ಬರೀ ಸೆಕ್ಯೂರಿಟಿಗೋಸ್ಕರ. ನಾವು ಮಿಡಲ್ ಕ್ಲಾಸ್ನವರು ತಿಂಗಳ ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ತಾ ಇದ್ದರೆ, ಬಿಜೋಸ್ ಅವರು ತಮ್ಮ ನೆಟ್ವರ್ತನ್ನು ಯಾವುದೇ ಟ್ಯಾಕ್ಸ್ ಇಲ್ದಂಗೆ ಬೆಳೆಸ್ತಾ ಹೋಗ್ತಿದ್ದಾರೆ. ಹಾಗೆಯೇ ಟ್ಯಾಕ್ಸನ್ನು ಪೇಮೆಂಟ್ ಮಾಡೋದು ಇವರ ಕಂಟ್ರೋಲಲ್ಲಿ ಇರುತ್ತೆ. ಯಾವಾಗ ಪೇಮೆಂಟ್ ಮಾಡಬೇಕು, ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದು. ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕನ್ನಿಸ್ದಾಗ ತಮ್ಮ ಶೇರ್ಸನ್ನು ಮಾರಿಕೊಂಡು ಟ್ಯಾಕ್ಸ್ ಕಟ್ತಾರೆ. ಹಾಗೆಯೇ ಇನ್ವೆಸ್ಟರ್ಸ್ಗಳಲ್ಲೇ ದಿಗ್ಗಜ ಅನ್ನಿಸ್ಕೊಂಡಂಥ ವಾರೆನ್ ಬಫೆಟ್ ಅವರು ಒಂದು ಸಲ ಹೇಳ್ತಾರೆ, ನನ್ನ ಸೆಕ್ರೆಟ್ರಿ ನನಗಿಂತ ಹೆಚ್ಚು ಟ್ಯಾಕ್ಸ್ ರೇಟನ್ನು ಪೇಮೆಂಟ್ ಮಾಡ್ತಾರೆ ಅಂತ. ಅವರು ಜೋಕಿಂಗ್ ಮಾಡ್ತಿರಲಿಲ್ಲ ಕಣ್ರಿ, ಇದು ನಿಜ. ಬಫೆಟ್ ಅವರ ಸ್ಯಾಲ್ರಿ ತಮ್ಮ ಕಂಪನಿಯಾದ ಬರ್ಕ್ಷೀರೆ ಹತಾವೆ ಕಂಪ್ನಿಯಿಂದ ಅಂದಾಜು ವರ್ಷಕ್ಕೆ $1 ಲಕ್ಷ ತಗೊಳ್ತಾರೆ. ಅಂದರೆ 69 ಲಕ್ಷ.
ಆದರೆ ಅವರ ಇನ್ಕಮ್ ಇರೋದು ಹೆಚ್ಚಾಗಿ ಡಿವಿಡೆಂಟ್ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಲ್ಲಿದೆ ನೋಡಿ ಟ್ವಿಸ್ಟ್. ಯು ಎಸ್ ಅಲ್ಲಿ ಹಾಗೆಯೇ ಇಂಡಿಯಾದಲ್ಲಿ ಕೂಡ ಸ್ಯಾಲ್ರಿ ಇನ್ಕಮ್ ಮೇಲಿರತಕ್ಕಂಥ ಟ್ಯಾಕ್ಸ್ ರೇಟ್ಗಿಂತ ಕಡಿಮೆ ಟ್ಯಾಕ್ಸ್ ರೇಟ್ ಕ್ಯಾಪಿಟಲ್ ಗೇನ್ ಮೇಲೆ ಇದೆ. ಹಾಗಾಗಿ ಬಫೆಟ್ ಅವರ ಸೆಕ್ರೆಟ್ರಿ 30% ಕಟ್ತಾ ಇದ್ದರೆ ಇವರು 15 ಅಥವಾ ಅದಕ್ಕಿಂತ ಕಡಿಮೆ ಪರ್ಸೆಂಟಷ್ಟು ಟ್ಯಾಕ್ಸ್ ರೇಟನ್ನು ಕಟ್ತಾರೆ. ಹಾಗೆಯೇ ಬಫೆಟ್ ಅವರು ಹೆಚ್ಚು ಚಾರಿಟಿಗಳಿಗೆ ದಾನ ಮಾಡ್ತಾರೆ. ಅದರಿಂದ ಲೀಗಲಿ ಇವರಿಗೆ ಟ್ಯಾಕ್ಸ್ ಮೇಲೆ ಕನ್ಸೆಷನ್ ಸಿಗುತ್ತೆ. ಸೊ ಹಾಗಾದರೆ ಇವರೆಲ್ಲ ಚೀಟಿಂಗ್ ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಅವರು ಈ ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆಯನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದು ಇನ್ಕಮ್ ಟ್ಯಾಕ್ಸ್ ವಿನ್ಯಾಸಗೊಂಡಿರೋದೇ ಹಾಗೆ. ನಿಜ ಏನಪ್ಪ ಅಂದರೆ ಸ್ಯಾಲ್ರಿಗೆ ಟ್ಯಾಕ್ಸ್ ರೇಟ್ ಜಾಸ್ತಿ. ನಮ್ಮ ಆಸ್ತಿಗಳು ನಮ್ಮ ನೆಟ್ವರ್ತನ್ನು ನಿಧಾನವಾಗಿ ಬೆಳೆಸ್ತಾ ಹೋಗ್ತವೆ. ಹಾಗೆಯೇ ಈ ಕೋಟ್ಯಾಧಿಪತಿಗಳು ಹಣನ ಗಳಿಸೋಲ್ಲ, ಅವರು ಓನರ್ ಆಗೋಕ್ಕೆ ಇಷ್ಟಪಡ್ತಾರೆ. ನಾವು ನೀವು ಕೋಟ್ಯಾಧಿಪತಿಗಳಾಗಿರದೇ ಇರ್ಬೋದು, ಆದರೆ ಇವರ ಸ್ಟ್ರ್ಯಾಟಜಿಗಳನ್ನು ನಾವು ಕಲ್ತ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಹಾಗೆಯೇ ನಮ್ಮದೇ ಆದಂಥ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳೋಣ. ಸ್ಟಾಕ್, ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ. ಕ್ಯಾಪಿಟಲ್ ಗೇನ್ಸ್ಗಳನ್ನು ಸ್ಮಾರ್ಟಾಗಿ ಉಪಯೋಗಿಸ್ಕೊಳ್ಳೋಣ. PPF, ELSS, NPS, ಹೆಲ್ತ್ ಇನ್ಶೂರೆನ್ಸ್ ಈ ಥರದ ಟ್ಯಾಕ್ಸ್ ಸೇವಿಂಗ್ ಫಂಡ್ಗಳ ಬಗ್ಗೆ ಕಲ್ತ್ಕೊಳ್ಳೋಣ. ಬರೀ ರಿಸ್ಯೂಮನ್ನು ಬೆಳೆಸೋದಲ್ಲ, ಬಿಸ್ನೆಸ್ಸನ್ನು ಕೂಡ ಬೆಳೆಸಬೇಕು. ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆ ಓನರ್ಶಿಪ್ಪಿಗೆ ಪ್ರತಿಫಲ ನೀಡುತ್ತೆ ಹೊರತು ಈ ಒಬ್ಬರೇ ಹಾರ್ಡ್ ವರ್ಕ್ ಮಾಡೋರಿಗಲ್ಲ. ಕೋಟ್ಯಾಧಿಪತಿಗಳಿಗಂತೂ ಟ್ಯಾಕ್ಸ್ ಪ್ಲ್ಯಾನರ್ಸು ಕೆಲಸ ಮಾಡ್ತಿರ್ತಾರೆ. ಆದರೆ ನೀವೀಗ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜನ್ನು ತೊಗೊಂಡಿದ್ದೀರ. ನಮಗೆ ಶುರು ಮಾಡೋಕ್ಕೆ ಕೋಟಿಗಟ್ಟಲೆ ಬೇಕಂತೇನಿಲ್ಲ. ತಿಂಗಳಿಗೆ 500 ಹಂಗೆ ಸ್ಟಾರ್ಟ್ ಮಾಡೋಣ. ಇನ್ವೆಸ್ಟರ್ಸ್ ಥರ ಯೋಚನೆ ಮಾಡೋಣ, ಕೆಲಸಗಾರರ ಥರ ಅಲ್ಲ. ಈ ವಿಡಿಯೋದಿಂದ ನಿಮಗೆ ಒಂದು ಹೊಸ ದೃಷ್ಟಿಕೋನನೇ ಸಿಕ್ಕಿದೆ ಅಂತಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಈ ಥರದ ಹೆಚ್ಚು ಹಣಕಾಸುಗಳ ಬಗ್ಗೆ ಪವರ್ಫುಲ್ ವಿಡಿಯೋಗಳನ್ನು ನಾನು ತರ್ತಾ ಇದ್ದೇನೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಜ ಕಥೆಗಳನ್ನು ಹೇಳ್ತಾ ಪೂರ್ಣ ಪ್ರಾಮಾಣಿಕತೆಯಿಂದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.